ಹಾಯ್ ಸ್ನೇಹಿತರೆ, ನೆನ್ನೆ ಎಂಟನೇ ದಿನದ್ದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು 9ನೇ ದಿನ. ರ್ಯಾಕಿಂಗ್ ನಡೀತಿದೆ. ನಾವು ರ್ಯಾಕಿಂಗ್ ಮಾಡೋಕ್ಕೆ ಈ ಥರ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಹೀಗೆ ರ್ಯಾಕ್ ಮಾಡ್ತೀವಿ. ಈಗ ರ್ಯಾಕ್ ಮಾಡಿದ್ರೆ ಜೆಲ್ ಮಿಕ್ಸ್ ಆಗುತ್ತೆ. ಈ ಥರ ರ್ಯಾಕಿಂಗ್ ಇಟ್ಕೊಂಡಿದ್ದೀವಿ. ಫುಲ್ ಸೆಟ್ ಬಿಟ್ಟಿದ್ದೀವಿ. ಇನ್ನು 4-5 ದಿನ ಬ್ರೂಡಿಂಗ್ ಮುಗಿಸಿ ಅರ್ಧ ಮರಿನ ಆ ಕಡೆ ಸೆಡ್ಗೆ ಶಿಫ್ಟ್ ಮಾಡಿಬಿಡ್ತೀವಿ. ಒಂದೇ ಸೆಡ್ಡಲ್ಲಿ ನಾವು ಬ್ರೂಡಿಂಗ್ ಇಟ್ಟಿರೋದ್ರಿಂದ ಶಿಫ್ಟ್ ಮಾಡ್ಕೋಬೇಕು. ಇವಾಗ 8ನೇ ದಿನ 9ನೇ ದಿನದಿಂದ ಈ ಥರ ಮರಿಗಳು ಸ್ವಲ್ಪ ಕಾಣಿಸ್ಕೊಳ್ತಾ ಇವೆ. ವೀಕು ನೋಡಿ ಇಲ್ಲಿ. ಇದು ಮಾಡಲ್ಲ. ಈ ಥರ ಒಂದು 4-5 ಮರಿ ಇದೆ ಆಲ್ರೆಡಿ. ಮೊಟಾಲಿಟಿ ಒಂದು 8 ಇದೆ 3 ಡೇಸ್ಗೆ. 1 ಡೇಸ್ಗಲ್ಲ, 3 ಡೇಸ್ಗೆ. ಅಂದರೆ ಇದು ಬಂದು ಸೂಪರ್ವೈಸರು ಕಲ್ಸ್ಕಾಕೊಳ್ತಾರೆ. ಅವರು ವೀಕ್ ಮರಿಗಳನ್ನ ನಾವು ಈ ಕಡೆ ಈ ಥರ ಎತ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಬಂದು ಅವರೇ ಅದನ್ನು ಸಾಯಿಸಿ ಅವರು ಇದಕ್ಕೆ ಹಾಕೋತಾರೆ. ಈ ಥರದ್ದು ಇನ್ನೊಂದು 10 ಮರಿ ಇರ್ಬೋದು. ಅವರು ಅದನ್ನು ಕಲ್ಸ್ಕಾಕೊಳ್ತಾರೆ. ಅವ್ರ ಹೆಸರು ಅವ್ರಿಗೆ ಬರ್ಕೊಳ್ತಾರೆ. ನಮ್ಮ ಮೊಟಾಲಿಟಿ ಸೇರಿಸಲ್ಲ. ಇವತ್ತು 9ನೇ ದಿನ. ನಿನ್ನೆ ಬೆಳ್ಳುಳ್ಳಿ ಸ್ಪ್ರೇ ಮಾಡಬೇಕಿತ್ತು, ಮಾಡಿಲ್ಲ. ಕೆಲಸ ಸ್ವಲ್ಪ ಬ್ಯುಸಿ ಆಯಿತು. ಇವತ್ತು ಬೆಳ್ಳುಳ್ಳಿ ಸ್ಪ್ರೇ ಮಾಡ್ತೀವಿ 9ನೇ ದಿನ. ಫ್ರೀಯಾಗಿವೆ ಮರಿ. ಇನ್ನೊಂದು 3 to 4 ಡೇಸ್ ಬ್ರೂಡಿಂಗ್ ಮುಗಿದ್ಮೇಲೆ ಆಮೇಲೆ ರ್ಯಾಕಿಂಗ್ ಮಾಡಬೇಕಾದ್ರೆ ಕಂಪಲ್ಸರಿ ಟಾರ್ಪಲಿಂಗ್ನ ಫುಲ್ ಡೌನ್ ಮಾಡಿಬಿಡ್ಬೇಕು. ಯಾಕೆಂದರೆ ರ್ಯಾಕಿಂಗ್ ಮಾಡ್ಬೇಕಾದ್ರೆ ಜೆಲ್ಲು ಮಿಕ್ಸ್ ಆಗಬೇಕಾದ್ರೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲು ಹೊರಗಡೆ ಹೊರಟೋಗ್ಬೇಕು. ರ್ಯಾಕಿಂಗ್ ಮಾಡಿ ಎಲ್ಲ ಮುಗಿದ ಮೇಲೆ ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟು ಟಾರ್ಪಲಿಂಗ್ನ ಏನು ಲೆವೆಲ್ಗೆ ಬೇಕು ಈ 8ನೇ ದಿನ 9ನೇ ದಿನಕ್ಕೆ ಆ ಲೆವೆಲ್ಗೆ, ಅಂದರೆ ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಬಿಸಿಲಾದರೆ ಹೀಗೆ ಇದ್ರೂ ನಡೆಯುತ್ತೆ. ಕೋಲ್ಡ್ ಇದೆ, ಮಳೆ ಇದೆ, ಅದರಿಂದ ಒಂದು ಮಧ್ಯ ಅಂದರೆ ಒಂದು ಈ ಲೆವೆಲ್ಗಾದರೂ ಟಾರ್ಪಲಿಂಗ್ನ ಹೈಟ್ ಮಾಡಿ ಮತ್ತೆ ಹೀಟ್ ಕೊಡಬೇಕಾಗತ್ತೆ. ಇನ್ನೊಂದು 3 ಡೇಸು, ಒಂದು 12 ದಿನ 13 ದಿನ 15 ದಿನದವರೆಗೂ ನಮ್ಮ ಕಂಪ್ನೀಲಿ 18 ದಿನ ಬ್ರೂಡಿಂಗ್ ಕೇಳ್ತಾರೆ. ವೆದರ್ ಈ ಥರ ಇದ್ದರೆ ಕೋಸ್ಟಲ್ ಕಂಪ್ನೀಲಿ. ಬಟ್ 15 ದಿನ ಕಂಪಲ್ಸರಿ ಈ ವೆದರ್ಗೆ ಬ್ರೂಡಿಂಗ್ ಇದ್ದರೆ ಮರಿ ಚೆನ್ನಾಗಿ ಬರುತ್ತೆ. ಕೆಲವು ಕಂಪ್ನೀಲಿ 8 ದಿನ 5 ದಿನ 7 ದಿನ ಬ್ರೂಡಿಂಗ್ ಕೇಳ್ತಾರೆ. ಅದು ಅವ್ರವ್ರ ಕಂಪ್ನಿ ಫೀಡು ಮರಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವರು ಕಂಪಲ್ಸರಿ ಒಂದು 12 ದಿನನಾದರೂ ನಾವು ಹೀಟ್ ಕೊಡ್ತೀವಿ ಒಲೆಯಲ್ಲಿ. ಲೈಟ್ ಬ್ರೂಡಿಂಗ್ 15 ದಿನವರೆಗೂ ಇರುತ್ತೆ, ಮರಿ ಶಿಫ್ಟ್ ಮಾಡೋವರೆಗೂ. ಓಕೆ.